ಆತ್ಮೀಯ ಮತದಾರ ಮಿತ್ರರೇ, ಎಲ್ಲ ನನ್ನ ಗೌರವಾನ್ವಿತ ಭಾರತೀಯ ಜನತಾ ಪಕ್ಷದ ಮುಖಂಡರೇ ಹಾಗೂ ಮಾಧ್ಯಮದ ಎಲ್ಲ ನನ್ನ ಮಿತ್ರರೇ, ಈಗಾಗಲೇ ಇಡೀ ಕರ್ನಾಟಕದಲ್ಲಿ SIR ಪ್ರತಿಕ್ರಿಯೆ ಶುರುವಾಗಿದೆ. ಈಗಾಗಲೇ 18 ದಿವಸಗಳ ನಿರಂತರವಾಗಿ ಎಲ್ಲ ಸರ್ಕಾರಿ ನೌಕರರು, BBMPಯ ಸಿಬ್ಬಂದಿಗಳು, ಟೀಚರ್ಸ್ ಎಲ್ಲರೂ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾಟರಾಯನಪುರದ ನ್ಯೂನತೆ ಬಗ್ಗೆ ನಾನು ತಮ್ಮಲ್ಲಿ ಹೇಳಬೇಕಂತ ನಾನು ಇಷ್ಟಪಟ್ಟಿದ್ದೀನಿ. ಬಹುಶಃ ನಮ್ಮ ಮತದಾರರ ಪಟ್ಟಿಯಲ್ಲಿ 2002ರಲ್ಲಿ ಅನೇಕ ಜನರ ಮತ್ತು ಪ್ರಮುಖರ, ಹಿರಿಯರ ಯಾರ್ದು ನೇಮಗಳಿಲ್ಲ. ಬಹುಶಃ ಅವರು 2002ರಲ್ಲಿ ವೋಟಿಂಗ್ ಮಾಡಿದ್ದಾರೆ. ಅವ್ರ ಹತ್ರ ವೋಟರ್ ಕಾರ್ಡ್ ಇದೆ, ಎಲ್ಲ ಇದ್ದು ಏನು ಮುಖ್ಯ ಚುನಾವಣಾ ಅಧಿಕಾರಿ ವೆಬ್ಸೈಟಲ್ಲಿ ಅದರಲ್ಲಿ ಆ ಲಿಸ್ಟಲ್ಲಿ ಬರ್ತಾ ಇಲ್ಲ. ಬಹುಶಃ ಅನೇಕರಿಗೆ ಗೊತ್ತಿಲ್ಲ, ಯಾಕೆಂದರೆ ಇದು ರಾಮಚಂದ್ರಪುರ ವೃತ್ತ, ಮುಂಚೆ ಒಂದು ಜಕ್ಕೂರು ವೃತ್ತ ಹಿಂದೆ ಇದ್ದಂಥದ್ದು. ಆವಾಗ ಯಲಹಂಕ ಕಾನ್ಸ್ಟಿಟ್ಯುನ್ಸಿ, ಟೋಟಲಿ ಒಟ್ಟಾರೆ ಇದು ಯಲಹಂಕ ಕಾನ್ಸ್ಟಿಟ್ಯುನ್ಸಿ. 2008ರಲ್ಲಿ ಬ್ಯಾಟರಾಯನಪುರ ಆಗಿರುವಂಥದ್ದು. ಆ ಮತದಾರರ ಪಟ್ಟಿಯಲ್ಲಿ ಭಾಳಷ್ಟು ಜನದ್ದು, ಈಗಾಗಲೇ ನಾನು ಮನೆಗೂ ಪ್ರವಾಸ ಮಾಡಿದಂಥ ಸಮಯದಲ್ಲಿ ವಿದ್ಯಾರಣ್ಯಪುರ 2ನೇ ಬ್ಲಾಕು, 3ನೇ ಬ್ಲಾಕು, 4ನೇ ಬ್ಲಾಕು ಮತದಾರರಲ್ಲಿ ನಾವೆಲ್ಲ 2002ರಲ್ಲಿ ಇಲ್ಲಿ ಮನೆ ಕಟ್ಕೊಂಡು ನಾವು ಇಲ್ಲಿ ವೋಟ್ ಮಾಡಿದ್ದೀವಿ ಸರ್, ನೋಡಿ ನಮ್ಮ ಹತ್ರ ಕಾರ್ಡ್ ಇದೆ, ಆದರೆ ಲೀಸ್ಟಲ್ಲಿಲ್ಲ, ಏನಿಲ್ಲ, ಕೇಳಿದ್ರೆ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಅಂತ ಕಂಪ್ಲೇಂಟು. ಇದ್ರ ಬಗ್ಗೆ ನಾವು ಅಶ್ವಥ್ ಅವರು ನಾವೆಲ್ಲ ಹೋಗಿ ಒಂದು ಸರಿ ಮುಖ್ಯ ಚುನಾವಣಾಧಿಕಾರಿಗೆ ಕಂಪ್ಲೇಂಟನ್ನು ನಾವು ಲಾರ್ಜ್ ಮಾಡಿದ್ದೀವಿ. 3ನೇ ತಾರೀಕು ಕಂಪ್ಲೇಂಟು ಕೊಟ್ಟಿದ್ದೀವಿ. ಅದು ಅವರು ಇದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ರು, ಆದರೆ ಇವತ್ತಿನವರೆಗೂ ಸರಿಪಡಿಸಲಿಲ್ಲ. ಈ ಗೊಂದಲದಿಂದ ಈಚೆ ಬರಬೇಕು. ನಮ್ಮ ಉದ್ದೇಶ ಬೇರೆ ಇನ್ನೇನೂ ಇಲ್ಲ. ಕೊಡಿಗೆಹಳ್ಳಿಯಲ್ಲಿ 10 ಬೂತು, ಆಮೇಲೆ ಬ್ಯಾಟರಾಯನಪುರದಲ್ಲಿ 4 ಬೂತು, ವಿದ್ಯಾರಣ್ಯಪುರದಲ್ಲಿ 5 ಬೂತು, ಹಾಗೆ ದೊಡ್ಡಬೊಮ್ಮಸಂದ್ರದಲ್ಲಿ 3 ಬೂತು, ಅಮೃತಹಳ್ಳಿಯಲ್ಲಿ 2 ಬೂತು. ಈ ಥರ ಅನೇಕ ಎಲ್ಲ ಇಡೀ ಬ್ಯಾಟರಾಯನಪುರ BBMP ಏನು GBA ವ್ಯಾಪ್ತಿಗೆ ಬರೋವಂಥ ಎಲ್ಲ ಭಾಗದಲ್ಲೂ ಈ ಗೊಂದಲ ಇದೆ. ಹಳೆ ಮೇಯ್ನಾಗಿ ಹಳೆ ಹಳ್ಳಿಗಳು ಎಲ್ಲಿದ್ದಾವೆ, ವಿಲೇಜ್ಗಳು, ಅಮೃತಹಳ್ಳಿ, ರಾಮಚಂದ್ರಪುರ, ದೊಡ್ಡಬೊಮ್ಮಸಂದ್ರ, ಕೊಡಿಗೆಹಳ್ಳಿ, ಕೆಂಪಾಪುರ, ಈ ಥರ ಭಾಗಗಳಲ್ಲಿ, ಕೋತಿಹೊಸಳ್ಳಿ, ಈ ಭಾಗಗಳಲ್ಲಿ ಭಾಳಷ್ಟು ಈ ಗೊಂದಲ ಇದೆ. ಇದಕ್ಕಾಗಿ ಈಗಾಗಲೇ ನಾವು ಮುಖ್ಯ ಚುನಾವಣಾಧಿಕಾರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಆದರೂ ಇದು ಸರಿಪಡಿಸ್ತಾ ಇಲ್ಲ. ಭಾಳಷ್ಟು ಗೊಂದಲ ಇದೆ. ನಮ್ಮ ಉದ್ದೇಶ ಇಷ್ಟೇ, ಬ್ಯಾಟರಾಯನಪುರದಲ್ಲಿರೋ ಅಂಥ ವಾಸ ಮಾಡೋ ಅಂಥ
ಪ್ರತಿಯೊಬ್ಬ ನಾಗರಿಕರಿಗೂ ಎಲ್ಲೂ ಮೋಸ ಆಗಬಾರ್ದು, ಓಟಿನ ಮೋಸ ಆಗಬಾರ್ದು. ಪ್ರತಿಯೊಬ್ಬರಿಗೂ ಅವರ ಮತ ಹಕ್ಕು ಸಿಗಬೇಕು, ಅಷ್ಟೇ ನಮ್ಮ ಉದ್ದೇಶ. ನಾವು ಅದಕ್ಕಾಗಿ ನಾವು ಎಲ್ಲ ಹೋರಾಟಕ್ಕೂ ನಾವು ಸಿದ್ಧ ಆಗ್ತೀವಿ. ಯಾಕೆಂದರೆ ಸಮಯನೂ ಸಾಲದು. ಈಗಾಗಲೇ ಅವ್ರು ಇನ್ನು 8 ದಿವಸ ಜಾಸ್ತಿ ಮಾಡಿದ್ದಾರೆ. ಇದನ್ನು ಸರಿಪಡಿಸೋದು ಯಾವಾಗ, ನಾವು ಅವ್ರಿಗೆ ನ್ಯಾಯ ಸಿಕ್ಕೋದು ಯಾವಾಗ, ನಾವು ಯೋಚನೆ ಮಾಡಬೇಕಲ್ಲ.